Right. Still. Good. ಸರ್, ನೀವ್ ನನ್ನ ವಿಡಿಯೋ ತೆಗೆಯೋದಲ್ಲ, ಅವ್ರು ಮಾತಾಡ್ಲಿ ಬಿಡಿ, ಪರವಾಗಿಲ್ಲ ಬಂದ್ಬಿಡಿ. ಪರವಾಗಿಲ್ಲ ಬಂದ್ಬಿಡಿ. ಥ್ಯಾಂಕ್ ಯು. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕೂತಿರೋ ಎಲ್ಲ ಗಣ್ಯರಿಗೂ ನನ್ನ ಧನ್ಯವಾದಗಳು, ನಂಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ನಮ್ ಚಿಕ್ಕಪ್ಪ ಹೇಳಿದ್ರು, ನೀನ್ ಇವತ್ ಇನಾಗ್ರೇಷನ್ ಸ್ಪೀಚ್ ಮಾಡ್ಬೇಕು ಮಗಳೇ ಅಂತ ನಮ್ ಕನಕೋತ್ಸವದಲ್ಲಿ. ನಾನು ಯೋಚನೆ ಮಾಡ್ಕೊಂಡ್ ಬಂದೆ, ಏನ್ ಮಾತಾಡ್ಲಿ ನಾನು ಇವತ್ತು ನಿಮ್ಮೆಲ್ಲರ್ ನೋಡಿ ಅಂತ. ನಿಮ್ಮೆಲ್ಲರಿಗೂ ನನ್ನ ಗುರ್ತಿದ್ಯಾ? ಇದ್ಯಾ? ಇಷ್ಟ ದಿವಸ ರೀಲ್ ಅಲ್ಲಿ ನೋಡ್ತಿದ್ರಿ, ಇವತ್ ನಿಜವಾಗ್ಲೂ ರೀಲು ರಿಯಾಲಿಟಿನೋ ಒಂದೇನಾ ಅಂತ ಯೋಚನೆ ಮಾಡಕ್ ಇವತ್ ಕೂತಿದೀರಾ ಅನ್ಸುತ್ತೆ. ಇವತ್ತು ಒಂದ್ ತುಂಬಾ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ, ಪ್ರತಿಭಾ ಪುರಸ್ಕಾರ. ಏಂತಕ್ ನಾವ್ ಈ ಪ್ರತಿಭಾ ಪುರಸ್ಕಾರ ಮಾಡ್ತೀರಾ ಅಂತ ನಾನು ನಮ್ ಚಿಕ್ಕಪ್ಪನ್ ಕೇಳ್ದಾಗ, ಒಂದು ಪ್ರತಿಭೆಯನ್ನು ಗುರುತಿಸಕ್ ಮಾತ್ರ ಅಲ್ಲ, ಅವ್ರಿಗೊಂದು ಆತ್ಮವಿಶ್ವಾಸ ತುಂಬ್ಸಕ್ಕೋಸ್ಕರ ನಾನು ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ನನ್ಗೆ ಹೇಳ್ಕೊಂಡ್ ಬಂದ್ರು. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ಬರೀ ನಿಮ್ ಪ್ರತಿಭೆನ ಗುರುತಿಸಕ್ಕೆ, ನಿಮ್ಗೊಂದ್ ಸರ್ಟಿಫಿಕೇಟ್ ಕೊಡಕ್ಕೆ, ನಿಮ್ ಮಾರ್ಕ್ಸ್ ನ ಒಂದ್ ಹೇಳಕ್ಕೆ ನಾವ್ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ. ನಿಮ್ಗೂ ಒಂದ್ ಆತ್ಮವಿಶ್ವಾಸ ತುಂಬಕ್ಕೆ, ನೀವು ಈ ವಯಸ್ಸಲ್ಲಿ ಇಂತ ಒಳ್ಳೆ ಸ್ಟೇಜ್ ನ ಹತ್ತೀರಾ. ಆ ಹತ್ತಿ ಒಬ್ರು ಗಣ್ಯಾತಿರದಿಂದ ನೀವು ಒಂದ್ ಪ್ರಶಸ್ತಿನ ತಗೋತೀರಾ. ಅದು ಇವತ್ತಿನ ನಿಮ್ಮ ಜೀವನದ ಹಾದಿಯ ಮುಖ್ಯ ಇಂಪಾರ್ಟೆಂಟ್ ಡೇಟ್ ಆಗ್ಬೇಕು ಅನ್ನಕ್ಕೋಸ್ಕರ ನಾವ್ ಈ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ನಿಮ್ಗೆಲ್ಲರಿಗೂ ಈ ಹೆಮ್ಮೆ ಇರ್ಲಿ. ನಾನು ಮಕ್ಳಿಗಿಂತ ಮಾತಾಡಕ್ಕಿಂತ ಮುಂಚೆ ಫಸ್ಟ್ ನಿಮ್ ತಂದೆ ತಾಯಿ ಜೊತೆ ಮಾತಾಡ್ಬೇಕು. ಯಾಕೆ ಅಂದ್ರೆ ಇವತ್ತು ನೀವ್ ಇಲ್ಲಿ ಕುತ್ಕೊಳ್ಳೋ ಕಾರಣ ಅವತ್ ಅವ್ರು ಪಟ್ಟಿರೋ ಕಣ್ಸು, ಅವ್ರು ಪಟ್ಟಿರೋ ಸ್ಯಾಕ್ರಿಫೈಸು. ಸೊ ಇವತ್ ನಿಮ್ಗೆ ಎಷ್ಟು ಪ್ರತಿಭೆ ಇದೆಯೋ ಇವತ್ತು ನಿಮ್ಮ ಅಪ್ಪ ಅಮ್ಮಂದಿರ್ಗೂ ಅಷ್ಟೇ ಇವತ್ತು ಆ ಕಂಗ್ರ್ಯಾಚುಲೇಷನ್ಸ್ ಹೋಗ್ಬೇಕು. ಅವ್ರಿಗೊಂದ್ ದೊಡ್ಡ ಚಪ್ಪಾಳೆ ನೀವ್ ತಟ್ಬೇಕು. ಫಸ್ಟ್ ಅವ್ರಿಗೆ ನೀವ್ ಕೃತಜ್ಞತೆ ಹೇಳ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ಗಿವತ್ತು ಈ ಸ್ಟೇಜ್ ಸಿಕ್ಕಿದೆ, ನೀವಂದ್ ಇಷ್ಟೊಂದ್ ಜನದ ಮುಂದೆ ಮಾತಾಡ್ತಾ ಇದೀನಿ ಮೈಕ್ ಅಲ್ಲಿ ಅಂತಂದ್ರೆ ನನ್ ತಂದೆ ತಾಯಿ ಅವತ್ ನಾನ್ ಕೊಟ್ಟಿರೋ ವಿದ್ಯೆಯಿಂದ ನಾನ್ ಇವತ್ ನಿಂತಿದ್ದೀನಿ. ಸೊ ನಾನ್ ಇವತ್ ಮಾತಾಡ್ಬೇಕು ಅಂದ್ರೆ ಫಸ್ಟ್ ಅವ್ರಿಗೆ ನಾನು ಕೃತಜ್ಞತೆ ತಳ್ಸಿ ಆಮೇಲೆ ನಾನ್ ಮುಂದಕ್ಕೆ ಹೋಗ್ಬೇಕು ಅಂತ ನಾನು ಯಾವಾಗ್ಲೂ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಅವರು ಅವತ್ತು ಕಷ್ಟಪಟ್ಟು ಹೊಲಕ್ ಹೋಗಿ ನಿಮ್ನ ಸ್ಕೂಲ್ಗ್ ಸೇರ್ಸ್ಲಿಲ್ಲ ಅಂದ್ರೆ ನೀವ್ ಇವತ್ತು ಈ 60-70% ಓದಿ ನೀವ್ ಇಲ್ಲಿ ಕುತ್ಕೊಳಕ್ ಆಗ್ತಿರ್ಲಿಲ್ಲ. ಯಾವಾಗ್ಲೂ ಹೇಳ್ತಾರೆ ಮಾತೃದೇವೋಭವ ಪಿತೃದೇವೋಭವ ಅಂತ. ಅಮ್ಮ ಫಸ್ಟ್, ಅಪ್ಪ ನೆಕ್ಸ್ಟ್ ಅಂತ. ಸೊ ಫಸ್ಟ್ ನೀವ್ ಇವತ್ ಮನೆಗ್ ಹೋಗ್ಬಿಟ್ಟು ನೀವ್ ಯಾರನ್ನ ಕೇಳ್ಕೊಂತಿರೋ ಇಲ್ವೋ ನಿಮ್ ಅಮ್ಮಂಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ, ಆಮೇಲೆ ನಿಮ್ ಅಪ್ಪಂಗ್ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಅಣ್ಣ, ಅವ್ರಿಗೆ ಹೇಳಿ ನಿಮ್ಮಿಂದ ನಾನ್ ಇವತ್ ನಿಂತಿದ್ದೀನಿ ಅಂತ. ಇವತ್ ಪ್ರತಿಭಾ ಪುರಸ್ಕಾರದಲ್ಲಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ನಿಮ್ ಅಪ್ಪ ಅಮ್ಮಂದಿರ್ಗೋಸ್ಕರ ಹೆಮ್ಮೆ ಆಗಿ ನಿಲ್ಬೇಕು, ನಿಮ್ ಮನೆಯವ್ರಿಗೆ ಹೆಮ್ಮೆ ಆಗಿ ನಿಲ್ಬೇಕು, ನಿಮ್ ಊರ್ಗೆ ಇವತ್ತು ಹೆಮ್ಮೆ ಆಗಿ ನಿಲ್ಬೇಕು. ಇರ್ತೀರಾ? ಓಕೆ. ನಾವ್ ಅಪ್ಪ ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತಾರೆ, ಮಗಳೇ, ದೇವ್ರು ವರನು ಕೊಡಲ್ವಂತೆ, ಶಾಪನು ಕೊಡಲ್ವಂತೆ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಇವತ್ತು ನಿಮ್ಗೆ ಇದೊಂದ್ ಸಿಕ್ಕಿರೋ ಅವಕಾಶ, ಅದನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಕ್ಕೋಸ್ಕರ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮ್ ಭಾರತ, ನಮ್ ದೇಶ ತುಂಬಾ ಮುಂದಕ್ ಹೋಗ್ತಾ ಇದೆ ಅಂತ ತುಂಬಾ ಜನ ಹೇಳ್ತಾರೆ. ಹೌದೋ ಇಲ್ವೋ? ಒಬ್ಬೊಬ್ರು ಕನ್ಸು ಅಂತ ತಿಳ್ಕೊತಾರೆ, ಒಬ್ರು ನಿಜವಾಗ್ಲೂ ಆಗತ್ತಾ ಹೆಂಗೆ ಅಂತ ಯೋಚನೆ ಮಾಡ್ತಾರೆ. ಬಟ್ ನೀವೆಲ್ಲ ಮಕ್ಳು ಯೋಚನೆ ಮಾಡ್ಬೇಕು, ಅಮೆರಿಕ ಯಾವಾಗ ಬೆಳ್ದಿದ್ದು ಅಂದ್ರೆ ಅಲ್ಲಿರೋ ಯುವಕರು ಅಲ್ಲಿಂದ ಹೆಚ್ಚಾಗಿದ್ದಾಗ. ಚೈನಾ ಯಾವಾಗ ಬೆಳೀತು ಅಂತಂದ್ರೆ ಅಲ್ಲಿರೋ ಯುವಕರು ಜಾಸ್ತಿ ಪಾಪ್ಯುಲೇಷನ್ ಅಲ್ಲಿ ಇದ್ದಾಗ. ಜಪಾನ್ ಯಾವಾಗ ಬೆಳೀತು ಅಂತಂದ್ರೆ ಅಲ್ಲಿರೋ ಹೈಯೆಸ್ಟ್ ನಂಬರ್ ಆಫ್ ಪಾಪ್ಯುಲೇಷನ್ ಯುವಕರಾಗಿದ್ದಾಗ. ಇವತ್ತು ದೇಶಾದಂತ ಜಗತ್ಯಾದಂತ ಯಾರಾದ್ರೂ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇದಾರೆ ಅಂತಂದ್ರೆ ಅದು ನಮ್ ಇಂಡಿಯಾ, ನಮ್ ಭಾರತ ಅಂತ ನೀವ್ ಮರಿಬಾರ್ದು. ಅಂಡ್ ಯಾರು ಅದನ್ನ ಉದ್ಧಾರ ಮಾಡ್ತಾರೆ ಅಂದ್ರೆ ನೀವ್ ಯುವಕರು ಅಂತ ನೀವ್ ಮರಿಬಾರ್ದು. ಸೊ ಎಂತಕ್ಕೆ ಯಂಗ್ ಅಂತ ಕರೀತಾರೆ, ನಾವ್ ಯಂಗ್ ಮಾಡ್ಲಿಲ್ಲ ಅಂದ್ರೆ ಇನ್ ಯಾರು ಮಾಡ್ತಾರೆ ಅಂತ ನೀವ್ ಯೋಚನೆ ಮಾಡ್ಬೇಕು. ಅಂಡ್ ಇವತ್ತಿನ ಸಿಚುವೇಶನ್ ಹೆಂಗಿದೆ ಅಂತಂದ್ರೆ ಎಲ್ಲಾನು ಟೆಕ್ನಾಲಜಿ ಅಂಡ್ ಟ್ರಾನ್ಸಾಕ್ಷನ್ ಆಗೋಗಿದೆ. ಹೌದೋ ಇಲ್ವೋ? ಅಂಡ್ ನಾನು ಒಂದ್ ವಿದ್ಯಾಸಂಸ್ಥೆ ನಡೆಸ್ತೀನಿ, ಬರೀ ಬೆಂಗಳೂರಲ್ಲ, ಕನಕ್ಪುರದಲ್ಲೂ 2 ಸಂಸ್ಥೆ ನಡೆಸ್ತೀನಿ. ನಾನು ನಿನ್ನೆ ಎಲ್ಲಾ ಕಡೆ ಎಕ್ಸಿಬಿಷನ್ ನಡೀತಾ ಇದೆಯಲ್ಲ, ಸೈನ್ಸ್ ಎಕ್ಸಿಬಿಷನ್, ಅಲ್ಲಿ ಹೋದಾಗ ಎಷ್ಟೊಂದ್ ಜನ ಮಕ್ಳ ಜೊತೆ ಮಾತಾಡಿದಾಗ ಇವತ್ತಿನ
ಎಜುಕೇಶನ್ ಹೆಂಗ್ ಆಗೋಗಿದೆ ಅಂತಂದ್ರೆ ನಾವ್ ಯಾವ ತರ ಉತ್ತರ ಕೊಡ್ತೀವಿ ಅನ್ನೋದ್ ಮುಖ್ಯ ಆಗಿಲ್ಲ, ನಾವ್ ಯಾವ ತರ ಪ್ರಶ್ನೆ ಕೇಳ್ತೀವಿ ಅನ್ನೋದ್ ತುಂಬಾ ಮುಖ್ಯ ಆಗಿದೆ. ನೀವ್ ಕರೆಕ್ಟ್ ಆಗಿರೋ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಆ ತರ ಉತ್ತರ ಸಿಗುತ್ತೆ. ಹೌದೋ ಇಲ್ವೋ? ಇವತ್ AI ಜನರೇಷನ್ ಅಲ್ಲಿ ನೀವು ನಿಮಗ್ ಪ್ರಶ್ನೆ ಮಾಡ್ಕೊಳ್ಳಿಲ್ಲ ಅಂದ್ರೆ, ನೀವು ನಿಮ್ ಸೊಸೈಟಿಗ್ ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ, ನೀವು ನಿಮ್ ಶಿಕ್ಷಕರಿಗೆ ಕರೆಕ್ಟ್ ಆಗಿರೋ ಕ್ವಶನ್ ಕೇಳಿಲ್ಲ ಅಂದ್ರೆ ನಿಮ್ಗೆ ಉತ್ತರ ಸಿಗಲ್ಲ. ಸೊ ಪ್ರಶ್ನೆ ಮಾಡೋದು ಉತ್ತರ ಕೊಡೋದ್ಕಿಂತ ತುಂಬಾ ಮುಖ್ಯ ಆಗಿದೆ ಇವತ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಒಳ್ಳೆ ಪ್ರಶ್ನೆಗಳನ್ನ ಕೇಳಿ. ಅಂಡ್ ಎಜುಕೇಶನ್ ಇಸ್ ನಾಟ್ ಅಬೌಟ್ ಮಾರ್ಕ್ಸ್ ಆರ್ ಡಿಗ್ರೀಸ್. ನಾನಿವತ್ತು ಒಂದ್ ಡಿಗ್ರಿ ತಗೊಂಡೆ ಅಂತ ನಾನು ಇಲ್ಲಿ ಮುಂದೆ ನಿಂತಿಲ್ಲ, ಅವ್ರ ಒಳ್ಳೆ ಮಾರ್ಕ್ಸ್ ತಗೊಂಡಾಗಿದ್ದೀನಿ ಅಂತ ನಿಮ್ ಮುಂದೆ ನಿಂತಿಲ್ಲ. ಎಜುಕೇಶನ್ ಇಸ್ ಅಬೌಟ್ ಹ್ಯಾವಿಂಗ್ ದ ಕ್ಲಾರಿಟಿ ಆಫ್ ಥಾಟ್. ನಮಗೆ ಗೊತ್ತಿರೋದನ್ನ ನಾವ್ ಎಷ್ಟ್ ಚೆನ್ನಾಗಿ ಇನ್ನೊಬ್ರಿಗೆ ಹೇಳ್ಬೋದು ಸಿಂಪಲ್ ಆಗಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ದಟ್ ಈಸ್ ಎಜುಕೇಶನ್. ಹೌದೋ ಇಲ್ವೋ? ನಿಮ್ನ ಏನ್ ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ ವಾಟ್ ಇಸ್ ದ ಕ್ಲಾರಿಟಿ ಆಫ್ ದ ಥಾಟ್ ಇಸ್ ದ ಫಸ್ಟ್ ರೌಂಡ್ ಆಫ್ ಎಜುಕೇಶನ್. ಸೆಕೆಂಡ್ ಎಜುಕೇಶನ್ ಏನು ಅಂದ್ರೆ ನಮ್ಗೊಂದ್ ಕಾನ್ಫಿಡೆನ್ಸ್ ಇರ್ಬೇಕು. ಕಾನ್ಫಿಡೆನ್ಸ್ ಟು ವಾಯ್ಸ್ ಔಟ್ ಅವರ್ ಫೀಲಿಂಗ್ಸ್. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಆತ್ಮವಿಶ್ವಾಸ ಅವ್ರ ಕಾನ್ಫಿಡೆನ್ಸ್ ನಮಗ್ ನಾವು ಕೊಡ್ಕೊಳ್ಳೋದಲ್ಲ, ಬೇರೆಯವ್ರು ನಮಗ್ ಕೊಡೋದು ಅಂತ. ಯಾಕೆಂದ್ರೆ ಒಬ್ರು ನೀವೇನಾದ್ರೂ ಒಂದ್ ಕೆಲ್ಸ ಮಾಡಿ ನೀನ್ ಚೆನ್ನಾಗ್ ಮಾಡ್ದೆ ಅಂತ ಹೇಳಿದ್ರೆ ನಿನ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಹೌದೋ ಇಲ್ವೋ? ನಾವಗೆ ನಮ್ ಒಂದ್ ಮಿರರ್ ಮುಂದೆ ನಿಂತ್ಕೊಂಡು ನಾವ್ ಹಿಂಗ್ ಕಾನ್ಫಿಡೆಂಟ್ ಆಗಿದೀವಿ ಅಂತ ಹೇಳೋದ್ಕಿಂತ ನಾಳೆ ದಿವಸ ಒಬ್ರು ನಮ್ನ ಬೆನ್ ತಟ್ಬಿಟ್ಟು ನೀವ್ ಇದನ್ನ ಒಳ್ಳೆ ಕೆಲ್ಸ ಮಾಡಿದೀರಾ ಅಂತಂದ್ರೆ ನಮ್ಗೆ ಆ ಕಾನ್ಫಿಡೆನ್ಸ್ ಹೆಚ್ಚಾಗೋಗುತ್ತೆ. ಸೊ ಒಂದ್ ಎಜುಕೇಟ್ ಆಗಿದೀವಿ ಅಂತಂದ್ರೆ ನಮ್ಗ್ ಗೊತ್ತಿರೋದು ಒಳ್ಳೇದಾಗಿದೆ, ನಾವ್ ಇನ್ನೊಬ್ರಿಗೆ ಹೇಳ್ಬೋದು. ಅದಕ್ಕೆ ಅದರಿಂದ ಎಜುಕೇಶನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಕೊನೆಯದಾಗಿ ಏನ್ ಮುಖ್ಯ ಅಂದ್ರೆ ನಮಗೆ ಕರೇಜ್ ಇರ್ಬೇಕು, ಒಂದ್ ಧೈರ್ಯ ಅನ್ನೋದಿರ್ಬೇಕು. ಏನಾದ್ರೂ ಒಂದ್ ಫೇಸ್ ಮಾಡಿ ಯಾರ್ ಏನ್ ಹೇಳ್ಕೊತಾರೋ ಇಲ್ವೋ ಅಪ್ಪ, ನಾವ್ ಅದನ್ನ ಮುಂದಕ್ಕೆ ಹೇಳ್ಬೋದು ಅಂತ ಹೇಳಕ್ ಇಷ್ಟ ಇರ್ಬೋದು. ಸೊ ನೀವ್ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಯೋಚನೆ ಮಾಡ್ಬಾರ್ದು, ಅಯ್ಯೋ ನಾವ್ ಬೆಂಗ್ಳೂರಲ್ಲಿಲ್ಲ, ಅಯ್ಯೋ ನಾವು ಒಂದ್ ಸಿಟಿಲಿಲ್ಲ, ನಾವ್ ಕನಕ್ಪುರದಲ್ಲಿ ಇದೀವಿ ಅಂತ. ಎಲ್ಲಿದೀವೋ ಇಲ್ವೋ ನಮಗ್ ಗೊತ್ತಿರೋ ವಿಷಯನ ನಾವ್ ಕ್ಲಾರಿಟಿಯಾಗಿ ಇನ್ನೊಬ್ರಿಗೆ ಹೇಳ್ಕೊಂಡು ನಮಗ್ ನಾವು ಕಾನ್ಫಿಡೆನ್ಸ್ ಕೊಡ್ಕೊಂಡು ಅಂಡ್ ನಮಗೆ ಕರೇಜ್ ಇಡ್ಕೊಂಡು ನಾವ್ ಒಂದ್ ಚೇಂಜ್ ನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ದಾಟ್ ಇಸ್ ರಿಯಲ್ ಎಜುಕೇಶನ್. ಆ ವಿದ್ಯೆನ ಕಲ್ತ್ಕೊಳ್ಳಿ ನೀವು ಇವತ್ತು ಅಂತ ನಾನ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ವಿದ್ಯೆ ಇದ್ರೇನೆ ವಿನಯ ಬೆಳೆಯೋದು, ವಿನಯ ಇದ್ರೇನೆ ಒಂದ್ ಯೋಗ್ಯತೆ ಬೆಳೆಯೋದು, ಒಂದ್ ಯೋಗ್ಯತೆ ಇದ್ರೆ ಮಾತ್ರ ನಮ್ಗೆ ಅವಕಾಶ ಸಿಗೋದು. ಸೊ ನಮಗ್ ನಾವ್ ಆ ಯೋಗ್ಯತೆನ ತರ್ಕೊ ಬರ್ಬೇಕು, ಆ ವಿನಯನ ಇಡ್ಕೋಬೇಕು. ವಿದ್ಯಾ ಅಂದ್ರೆ ಬರೀ ಒಂದ್ ವಿಷಯನ ತಿಳ್ಕೊಳ್ಳೋದಲ್ಲ, ಆ ವಿಷಯನ ನಾವ್ ತಿಳ್ಕೊಂಡು ಹೆಂಗ್ ಅದನ್ನ ಉಪಯೋಗಿಸ್ತೀವಿ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ನಾವೆಲ್ಲರೂ ಕಲಿತೀವಿ ಟೊಮೆಟೊ ಇಸ್ ಅ ಫ್ರೂಟ್ ಅಂತ, ಕಲಿತೀವೋ ಇಲ್ವೋ? ಬಟ್ ಟೊಮೆಟೊನ ಫ್ರೂಟ್ ಸ್ಯಾಲಡ್ ಹಾಕಕ್ಕಾಗತ್ತಾ? ಅದೇ ವಿದ್ಯೆಗೂ ವಿನಯಗೂ ಇರೋ ವ್ಯತ್ಯಾಸ. ನಮ್ಗೆ ಎಷ್ಟೊಂದ್ ಗೊತ್ತಿರ್ಬೋದು, ಬಟ್ ಅದನ್ನ ನಾವ್ ಹೆಂಗ್ ಉಪಯೋಗಿಸ್ಕೋತೀವಿ, ಅದನ್ನ ಹೆಂಗ್ ಇನೋವೇಷನ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಅಂಡ್ ಇವಾಗ ಇನೋವೇಷನ್ ಬಗ್ಗೆ ಮಾತಾಡ್ದೆ ನಾನು. ಎಷ್ಟೊಂದ್ ಜನ ನೀವು ವಿದ್ಯಾರ್ಥಿಗಳು ಅನ್ಕೊಂತೀರಾ ಇನೋವೇಷನ್ ಅಂದ್ರೆ ಏನೋ ಒಂದ್ ಸಾಧಿಸ್ಬಿಡೋದು, ಒಂದ್ ಸ್ಟಾರ್ಟ್ಅಪ್ ಮಾಡ್ಬಿಡೋದು ಅಂತ. ಇನೋವೇಷನ್ ಅಂದ್ರೆ ಏನ್ ಗೊತ್ತಾ? ನಿಮಗ್ ಗೊತ್ತಿರೋದ್ನ ವಿದ್ಯೆನ ಉಪಯೋಗಿಸ್ಕೊಂಡು 4 ಜನಕ್ ನಾವ್ ಹೆಂಗ್ ಹೆಲ್ಪ್ ಮಾಡ್ತೀವಲ್ಲ, ದಟ್ ಇಸ್ ಇನೋವೇಷನ್. ಅಂಡ್ ನಾನ್ ಹೇಳಕ್ ಇಷ್ಟಪಡ್ತೀನಿ ದಟ್ ನಿಮ್ಗೆ ಆ ಆಪರ್ಚುನಿಟಿ ಜಾಸ್ತಿ ಇದೆ. ನೀವ್ ಅಕ್ಕಪಕ್ಕ ನೋಡ್ದಾಗ ನೀವೇನ್ ನೋಡ್ತೀರಾ? ನೀವ್ ನೀರಿನ ಸಮಸ್ಯೆ ನೋಡ್ತೀರಾ, ಊಟದ ಸಮಸ್ಯೆ ನೋಡ್ತೀರಾ, ರಸ್ತೆ ಸಮಸ್ಯೆ ನೋಡ್ತೀರಾ. ಹೌದೋ ಇಲ್ವೋ? ನೀವ್ ನೋಡ್ತಿರೋ ಸಮಸ್ಯೆ ದೇಶದ ಸಮಸ್ಯೆ, ಅದೇ ಸಿಟಿ ಅವ್ರು ನೋಡ್ತಿರೋ ಸಮಸ್ಯೆ ಬರೀ ಅವ್ರಿಗಾಗ ಸಮಸ್ಯೆ ಮಾತ್ರ. ಸೊ ನೀವ್ ಆ ಸಮಸ್ಯೆನ ಕರೆಕ್ಟ್ ಆಗಿ ರಿಸಾಲ್ವ್ ಮಾಡಿದ್ರೆ ನೀವ್ ದೇಶನೇ ಉದ್ಧಾರ ಮಾಡೋ ಅವಕಾಶ ನಿಮ್ಮಲ್ಲಿ ಇದೆ ಅಂತ ನೀವ್ ಮರಿಬಾರ್ದು. ನೀವ್ ಅದನ್ನ ನೆನ್ಪಲ್ಲಿ ಇಡ್ಕೊಂಡ್ಬೇಕು ವಿದ್ಯಾರ್ಥಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನೀವ್ ನಾಳೆ ದಿವಸ ಒಂದ್ ಅಗ್ರಿಕಲ್ಚರ್ನ ಇವತ್ತು ಬೆಳೆ 10% ಬರ್ತಾ ಇದೆ, ನಾನ್ ಹೆಂಗ್ ಅದನ್ನ 90% ತಗೋಬರ್ತೀನಿ ಅಂತ ನೀವೇನಾದ್ರೂ ಒಂದ್ ಕಂಡಿಡಿದ್ರೆ ನಿಮ್ಗಿಂತ ದೊಡ್ಡ ಹೀರೋಯಿನ್ ಯಾರು ಅಲ್ಲ ಅಂತ ನೀವ್ ನೆನ್ಪಿಡ್ಕೋಬೇಕು. ನೀವ್ ಅದಕ್ಕೆ ಯೋಚನೆ ಮಾಡ್ಬೇಕು ಇವತ್ತಿಂದ ಅಂತ ನಾನ್ ಇವತ್ ನಿಮ್ಗೆ ಹೇಳ್ಬೇಕು ಅಂತಾನೆ ಬಂದಿದ್ದೀನಿ. ಮತ್ತೆ ಲೈಫ್ ಅಲ್ಲಿ ಎಲ್ಲರೂ ನನ್ನ ಕೇಳ್ತಾರೆ, ಐಶ್ವರ್ಯ ನಿಮ್ ಅಪ್ಪ ಚೆನ್ನಾಗ್ ಮಾತಾಡ್ತಾರೆ ಅಂತ ನೀನು ಚೆನ್ನಾಗ್ ಮಾತಾಡ್ತೀಯ ಅನ್ಸುತ್ತೆ, ಎಲ್ಲ ಜೆನೆಟಿಕ್ ಆಗಿರ್ಬೋದು ಅಂತ. ಜೆನೆಟಿಕ್ ಆಗಿದ್ರು ನಾನ್ ಪ್ರಯತ್ನ ಪಡ್ಕೊಂಡು ಯೋಚನೆ ಮಾಡ್ದೆ ಮೈಕ್ ಹಿಡ್ದಿರೋರ್ ತಾನೇ ನಾನ್ ಇವತ್ ನಿಮ್ ಮುಂದೆ ನಿಂತಿರೋದು. ಹಂಗೆ ಪ್ರೆಷರ್ ಇಸ್ ಪ್ರಿವಿಲೇಜ್.
ನಿಮ್ಗೊಂದ್ ಪ್ರೆಷರ್ ಹಾಕ್ತಾ ಇದಾರೆ ಜನ ಅಂತಂದ್ರೆ ಅದ್ ನಿಮ್ ಪ್ರಿವಿಲೇಜ್ ಅಂತ ನೀವ್ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಪ್ರೆಷರ್ ಇಲ್ಲ ಅಂದ್ರೆ ನಾವ್ ಮುಂದಕ್ಕೆ ಎಕ್ಸ್ಟ್ರಾ ಮಾಡ್ಬೇಕು ಅಂತಾನು ನಮ್ಗೆ ಯೋಚನೆ ಬರಲ್ಲ. ಜನ ನನ್ಗೆ ಮಾತಾಡ್ದು ಡಿ ಕೆ ಶಿವಕುಮಾರ್ ಮಗಳು ಏನ್ ಮಾಡ್ತಾಳೆ ಅಂತ ದಿಸ ಅಂದಿದ್ಕೆ ನಾನು ಏನಾದ್ರೂ ಮಾಡ್ಬೋದು ಅಂತ ನನ್ ಆತ್ಮಕ್ ಬಂದ್ಬಿಟ್ಟು ಇವತ್ ನಾನ್ ನಿಮ್ ಜೊತೆ ಮುಂದೆ ಮಾತಾಡ್ತಾ ಇದ್ದೀನಿ. ಸೊ ಪ್ರೆಷರ್ ನ ತಿಳ್ಕೊಳ್ಳಿ, ಅನುಭವಿಸಿ, ಕರೆಕ್ಟ್ ಆಗಿ ಉಪಯೋಗಿಸಿ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟ ಪಡ್ತೀನಿ. ಅಂಡ್ ಹೇಗ್ ಅದನ್ನ ಮಾಡ್ತೀರಾ ಅಂದ್ರೆ 3 ಸಿಂಪಲ್ ರೂಲ್. ಫಸ್ಟ್, ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಮುಗಿಸ್ಬೇಕು. ಅರ್ಧಂಬರ್ಧ ಬಿಡ್ಬಾರ್ದು. ಒಂದ್ ಬುಕ್ ಸ್ಟಾರ್ಟ್ ಮಾಡ್ತೀರಾ ಓದಕ್ಕೆ, ಇವತ್ ಎದೋಳ್ತೀರಾ, ಆ ಬುಕ್ ನ ಮುಗಿಸ್ಬೇಕು. ದಟ್ ಇಸ್ ವಿಲ್ ಪವರ್. ಸೆಕೆಂಡ್, ನೀವ್ ಏನ್ ಮಾಡ್ತೀರಾ ಅದನ್ನ ಹೆಂಗ್ ಇನ್ನ ಸ್ವಲ್ಪ ಚೆನ್ನಾಗ್ ಮಾಡೋದು ಅಂತ ಯೋಚನೆ ಮಾಡ್ಬೇಕು. ಮೂರನೇದು, ನಾನ್ ಇದನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದಕ್ಕಿಂತ ಹೆಚ್ಚಾಗಿ ಏನ್ ಮಾಡ್ಬೋದು ಅಂತ ಆಲೋಚನೆ ಮಾಡೋದು. ಹೌದೋ ಇಲ್ವೋ? ಇವಾಗ ನೀವೆಲ್ಲ ಕಲ್ತಿರ್ತೀರಾ, ನಿಮ್ಮ ಅಪ್ಪ ಅಮ್ಮ ಎದೋಳ್ತೀರಾ, ಬೆಡ್ನ ಎದೋಳೋದೇ ಒಂದ್ ಕೆಲ್ಸನಾ? ಮಲ್ಕೊಂಡಾದ್ಮೇಲೆ ಎದ್ದಿ ಆ ಬೆಡ್ನು ಸರಿ ಮಾಡಿ ಮುಗ್ಸತ್ ತಾನೆ ಫಿನಿಶಿಂಗ್ ದ ಜಾಬ್ ಅನ್ನೋದು. ಅದನ್ನೇ ನಾನ್ ನಿಮ್ಗೆ ಹೇಳ್ತಾ ಇರೋದು, ಲಾಸ್ಟ್ ಮಿನಿಟ್ ಆಫ್ ಫಿನಿಶಿಂಗ್ ಜಾಬ್ ನ ಇಂಪಾರ್ಟೆಂಟ್. ಇವತ್ತು ಎದ್ರಿ ಬೆಡ್ ನ ಮಡ್ಸಿದ್ರಿ, ನಾಳೆ ದಿವಸ ನೀವ್ ಯೋಚನೆ ಮಾಡ್ಬೇಕು ಆ ಬೆಡ್ ನ ಇನ್ನ ಕ್ಲೀನ್ ಆಗಿ ಹೆಂಗ್ ನಾನ್ ಮಡ್ಸ್ಬೋದು. ಯಾರಾದ್ರೂ ಬಂದಾಗ ಓಕೆ ನಾನು ಇವ್ರು ಚೆನ್ನಾಗಿ ಮಡ್ಸಿದ್ದಾರೆ ಅಂತ ಯೋಚನೆ ಮಾಡ್ಬೇಕು. ದಟ್ ಈಸ್ ವೆನ್ ನೀವ್ ಹೇಳೋದು ಸೇಯಿಂಗ್ ದಟ್ ನಾನು ಒಂದ್ ಕೆಲಸ ಮಾಡ್ತಿದ್ದೀನಿ, ಮುಗ್ಸಿಲ್ಲ, ಅದ್ ಮುಗ್ಸದ್ಕಿಂತ ನಾನು ಇನ್ನ ಹೆಂಗ್ ಮಾಡ್ಬೋದು ಅಂತ ಯೋಚನೆ ಮಾಡಿದೆ ಅಂತ. ಮೂರನೇದು, ಬರೀ ಬೆಡ್ ಹಾಕೋದಲ್ಲ, ನಿಮ್ ಅಪ್ಪ ಅಮ್ಮನ ಹತ್ರ ಕ್ಲೀನ್ ಆಗಿ ಐರನ್ ಮಾಡ್ಬಿಟ್ಟು ರಗ್ನು ನೀಟಾಗಿ ಮಡ್ಸಿದಾಗ ಓಕೆ ನಾನ್ ಬರೀ ಮಡ್ಚ್ಬೋದು ಅನ್ಕೊಂಡಿದೆ, ಬಟ್ ರಗ್ನು ನೀಟಾಗಿ ಹಾಕ್ಬೋದು ಅಂತ ಯೋಚನೆ ಮಾಡ್ತಿಲ್ಲ. ಅದು ಮೂರನೇದು. ಇದನ್ನೇ ನೀವು ನಿಮ್ ವಿದ್ಯಾಭ್ಯಾಸದಲ್ಲೂ ಯೋಚನೆ ಮಾಡಿ ಅನುಭವಿಸ್ಕೋಬೇಕು ಅಂತ ನಾನು ಇವತ್ ಹೇಳ್ತಾ ಇರೋದು. ಬರೀ ಪಾಠನ ಓದೋದಲ್ಲ, ಓದಾದ್ಮೇಲೆ ಅದನ್ನ ಏನ್ ಮಾಡ್ತೀವಿ ಅನ್ನೋದು ಫಸ್ಟ್ ಮುಖ್ಯ. ಆ ಓದಿರೋ ಪಾಠದಿಂದ ಯಾರಿಗ್ ಏನ್ ಹೇಳ್ಕೊಡ್ತೀವಿ ಅನ್ನೋದ್ ಸೆಕೆಂಡ್ ಮುಖ್ಯ. ಓಕೆ ನಮ್ ಕೈಲಿ ಇಷ್ಟ ಆಯ್ತು, ಇದಕ್ಕಿಂತ ನಾವು ಸ್ವಲ್ಪ 5% ಹೆಂಗ್ ಎಕ್ಸ್ಟ್ರಾ ಮಾಡ್ಬೋದು ಅಂತ ಯೋಚನೆ ಮಾಡ್ತೀವಲ್ಲ, ಅದು ಇನ್ನ ಮುಖ್ಯ. ಇದ್ರಿಂದ ನಿಮ್ಗೆ ಸಕ್ಸಸ್, ವಿಲ್ ಪವರ್ ಸಿಗುತ್ತೆ. ನೀವ್ ಈ ತರ ಆಲೋಚನೆ ಮಾಡ್ಬೇಕು ಅಂತ ನಾನ್ ಹೇಳಕ್ ಇಷ್ಟ ಪಡ್ತೀನಿ ನಿಮ್ಗೆ. ಕೊನೆಯದಾಗಿ, ಇವತ್ತು ಪ್ರತಿಭಾ ಪುರಸ್ಕಾರ ನಡೀತಾ ಇದೆ. ನನ್ನನ್ನ ಮಾತಾಡಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಕರ್ಸ್ ನಿಲ್ಸಿದ್ದಾರೆ. ಅಂಡ್ ಹಂಗೆ ಪ್ರದೀಪ್ ಈಶ್ವರ್, ರಮೇಶ್ ಅರವಿಂದ್ ಅವ್ರನ್ನೆಲ್ಲಾನು ಕರ್ಸ್ ಮಾತಾಡ್ತಿದ್ದಾರೆ. ಬಟ್ ಈ ಪ್ರತಿಭಾ ಪುರಸ್ಕಾರಕ್ಕೆ ಒಂದ್ ಅರ್ಥ, ಒಂದು ಯೋಜನೆ ಯಾವಾಗ ಬರೋದು ಅಂತಂದ್ರೆ, ನೀವ್ ಕೂತಿದಿರಲ್ಲ ಇಷ್ಟ ಜನ ವಿದ್ಯಾರ್ಥಿಗಳು, ಹೆಮ್ಮೆಯಿಂದ ಡಿ ಕೆ ಸುರೇಶ್ ಹೇಳಿದ್ರಲ್ಲ 7,000 ಜನ ಮಕ್ಳಿಗೆ ನಾನು ಇವತ್ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀನಿ. ನಿಮ್ಮಲ್ಲೊಬ್ರು ಆ ಚೇರ್ ಅಲ್ಲಿ ಕುತ್ಕೊಂಡು ಗೆಸ್ಟ್ ಆಗಿ ಬಂದು ನಿಮಗ್ ಮೋಟಿವೇಟ್ ಮಾಡ್ತಿರಲ್ಲ, ಅವತ್ತು ಈ ಪ್ರತಿಭಾ ಪುರಸ್ಕಾರಕ್ಕೆ ಒಂದು ಹೆಮ್ಮೆ, ಒಂದು ಯೋಗ್ಯತೆ, ಒಂದು ಗೌರವ ಅಂತ ಹೇಳ್ತಾ, ನೀವು ಆ ಯೋಚನೆ ಮಾಡ್ಬೇಕು. ಸಿಕ್ಕಿರೋ ಅವಕಾಶನ ತಗೊಂಡು ಉಪಯೋಗಿಸ್ಕೋಬೇಕು. ಇವತ್ತು ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಒಂದ್ ಬ್ರ್ಯಾಂಡ್ ಆಗಿ ಕನಕ್ಪುರಕ್ ನಿಂತಿದ್ದಾರೆ. ಆ ಬ್ರ್ಯಾಂಡ್ ನ ನೀವ್ ಹೆಂಗ್ ಹೆಚ್ಚಾಗಿ ಯೋಚನೆ ಮಾಡ್ತೀರಾ, ನೀವು ಹೆಂಗ್ ಒಂದ್ ಬ್ರ್ಯಾಂಡ್ ಹಾಕ್ತೀರಾ. ಇವತ್ತು ಒಬ್ರು ಹೋಗ್ತಾ ಇದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅಂದ್ರೆ ಕನಕ್ಪುರ ಅಂತ ಯೋಚನೆ ಮಾಡ್ತಾರೆ. ಹಂಗೆ ನಿಮ್ಮ ಹೆಸರಲ್ಲೂ ಆ ಬ್ರ್ಯಾಂಡ್ ಇದೆ. ನೀವು ಆ ಊರ್ನವ್ರು, ಈ ಊರಿಗೆ, ಈ ದೇಶಕ್ಕೆ ಹೆಮ್ಮೆ ಹೆಂಗ್ ತರ್ತೀರಾ, ಚೀಫ್ ಗೆಸ್ಟ್ ಆಗಿ ಹೆಂಗ್ ಬರ್ತೀರಾ ಅನ್ನೋದು ನಿಮ್ ಗುರಿ ಆಗಿರ್ಲಿ. ಇವತ್ತು ಬರೀ ಮಾರ್ಕ್ಸ್, ಡಿಗ್ರಿ ಅಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್, ವಿಶಿಂಗ್ ಯು ಗುಡ್ ಲಕ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಒಂದ್ ದಿವಸ ಅಲ್ಲಿ ಕೂತಿದ್ದೆ, ಇವತ್ತಿಲ್ಲಿ ನಿಂತಿದ್ದೀನಿ. ನೀವು ಇಲ್ಲಿ ನನ್ನ ಸ್ಥಾನದಲ್ಲಿ ನಿಂತ್ಕೋಬಹುದು ಒಂದ್ ದಿವಸ ಅಂತ ಒಂದು ಆಶ್ವಾಸನೆ ಕೊಡ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಅಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ. ಅಂಡ್ ನನ್ಗೆ ಈ ಆಪರ್ಚುನಿಟಿ ಕೊಟ್ಟಿರೋ ಎಲ್ಲಾ ಗಣ್ಯರಿಗೆ ನನ್ನ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ನಮ್ ಕನಕ್ಪುರ್ ಮೇಲೂ ಇರ್ಲಿ, ನಮ್ಮ ಮಕ್ಳ ಮೇಲೂ ಇರ್ಲಿ, ನನ್ ಮೇಲೂ ಇರ್ಲಿ. ಥ್ಯಾಂಕ್ ಯು.